ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಚಾನಲ್. ಎಲ್ಲರೂ ದೀಪಾವಳಿ ಹಬ್ಬ ಮಾಡಿ ಸುಸ್ತಾಗಿರ್ಬೋದು. ಎಲ್ಲರೂ ಖುಷಿಯಾಗಿರ್ತೀರ. ದೀಪಾವಳಿ ಅಂತ ಕೂಡಲೇ ಎಲ್ಲರಿಗೂ ಸಂತೋಷ. ನೋಡಿ, ನಾನಿವತ್ತು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊನ್ನೆನೇ ಮಾಡಿದ್ದೆ. ಇದಕ್ಕೆ 3 ಗ್ಲಾಸು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟಿನ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ 3 ಗ್ಲಾಸು ಜೋಳದ ಹಿಟ್ಟು, 1 ಗ್ಲಾಸು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಳ್ಬೇಕು. ಸೇಮ್ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡ್ತೀವಲ್ಲ ಅದೇ ಥರ, ಅದ್ರ ಬದಲು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಜೋಳದ ಹಿಟ್ಟಿನ ಚಕ್ಲಿ ಮಾಡ್ತಾಯಿದ್ದೀನಿ. ಇವು ಕೂಡ ತುಂಬ ಟೇಸ್ಟಿಯಾಗಿರ್ತವೆ. ನೋಡಿ, 3 ಗ್ಲಾಸ್ ಜೋಳದ ಹಿಟ್ಟು, 1 ಗ್ಲಾಸು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟಿದೆ, ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿ ಬರ್ತಾವಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು. ನಂತರ ಅದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಆ ಟೀ ಸ್ಪೂನಿಂದ 1 ಟೀ ಸ್ಪೂನ್ ಹಾಕಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಟೀ ಸ್ಪೂನಿಂದ ಒಂದೂವರೆ ಟೀ ಸ್ಪೂನು ಖಾರದ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ, ನೋಡಿ ಸ್ವಲ್ಪ ಅಜ್ವೈನ್ ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನ್ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಳ್ಳು ಹಾಕ್ಕೋಬೇಕು. ಅಂದಾಜು 1-2 ಟೀ ಸ್ಪೂನ್ ಇದೆ ಎಳ್ಳು. ಸ್ವಲ್ಪ ಬಿಸಿನೀರಿಂದ ಕಲಿಸ್ಬೇಕಿದು, ತಣ್ಣೀರಿಂದ ಕಲಿಸ್ಬಾರ್ದು. ಸ್ವಲ್ಪ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ ಆಗಲೇ. ಆಮೇಲೆ ಎಣ್ಣೆನೂ ಕೂಡ ಕಾಯಿಸಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಹಾಕಬೇಕು. ನೋಡಿ, ಈಗ ಬಿಸಿನೀರಿಂದ ಮೊದಲೇ ಎಣ್ಣೆ ಹಾಕಬೇಕು. ನಾನು ಮೊದಲೇ ನೀರು ಹಾಕ್ಕೊಂಡಿದ್ದೀನಿ, ಆಮೇಲೆ ಎಣ್ಣೆ ಹಾಕಿದರೂ ನಡೆಯುತ್ತೆ. ನೋಡಿ, ಇದನ್ನೆಲ್ಲ ಕಲಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಆಯಿಲ್ ಕಾಸಕ್ಕೆ ಇಟ್ಟಿದ್ದೀನಲ್ಲ, ಆಯಿಲ್ ಕೂಡ ಹಾಕ್ತೀನಿ ಇದಕ್ಕೆ. ಆಯಿಲ್ ಮುಂಚೆನಾದರೂ ಹಾಕ್ಕೊಳ್ಬೋದು, ಆಮೇಲಾದರೂ ಹಾಕ್ಕೋಬೋದು. ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಆಯಿಲ್ ಹಾಕ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಎಲ್ಲ ಕಲಿಬೇಕು. ಸ್ವಲ್ಪ ಚೆನ್ನಾಗಿ ಕಲಿತ್ರೆ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಆಯಿಲ್ ಹಾಕ್ಕೊತಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಆಯಿಲು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲ್ ಬಿಸಿ ಇರುತ್ತಲ್ಲ, ಅದಕ್ಕೆ 1 ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು, ಚಪಾತಿ ಹಿಟ್ಟಿನ ಥರ. ನೀರು ಸ್ವಲ್ಪ ಬಿಸಿನೇ ಇತ್ತಲ್ಲ, ಅದೇ ನೀರಿಂದ ನಾದ್ತಾ ಇದ್ದೀನಿ. ಸ್ವಲ್ಪ ಬಿಸಿನೇ ಇದೆ ನೀರು. ನೋಡಿ, ಚೆನ್ನಾಗಿ ನಾದಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ, ಇದಕ್ಕೆ ಆಯಿಲ್ ಕಾಸಿ ಹಾಕಿರ್ತೀವಲ್ಲ, ಅದಕ್ಕೆ ಇದಕ್ಕೆ ಸೋಡಾ ಏನು ಹಾಕೋದು ಬೇಡ. ನೋಡಿ, ನಾದ್ತಾ ಇದ್ದೀನಿ. ಬಿಸಿನೇ ಇದೆ ನೀರು. ನೋಡಿ, ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ನಾದಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಚಕ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಜೋಳದ ಹಿಟ್ಟಿನ ಚಕ್ಲಿ ಟೇಸ್ಟಿಯಾಗಿರುತ್ತೆ ಇದು ಕೂಡ. ನೋಡಿ, ಈ ಥರ ನಾದಿಟ್ಟಿದ್ದೀನಿ. ಕಾಫಿ ಕುಡಿಯೋ ಕಪ್ಪಿಂದ 3 ಗ್ಲಾಸು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸಿಂದ 1 ಗ್ಲಾಸು ಹುರ್ಗಡ್ಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನುಳಿದಂತೆ ಎಳ್ಳು,
ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೀನಿ, ಅಜ್ವೈನ್, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೋಬೇಕು ನೋಡಿ. ನಂತರ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಆಯಿಲ್ ಸವರಿದ್ದೀನಿ, ಅದಕ್ಕೆ ಹಾಕ್ಕೊಂಡು ಈಗ ಚಕ್ಲಿ ಮಾಡಬೇಕು. ಒಂದು ತಟ್ಟೆ ಮೇಲೆ ಮಾಡಿಟ್ಕೋಬೋದು ಅಥವಾ ಹಾಗೇನಾದರೂ ಮಾಡ್ಬೋದು ಡೈರೆಕ್ಟಾಗಿ. ನಾನು ಒಂದು 2-3 ತಟ್ಟೆಯಲ್ಲಿ ಮಾಡಿಟ್ಟೆ, ಆಮೇಲೆ ಹಾಗೆ ಡೈರೆಕ್ಟಾಗಿ ಆಯಿಲಲ್ಲೇ ಚಕ್ಲಿ ಮಾಡಿ ಕರೆದಿದ್ದೀನಿ, ಡೀಪ್ ಫ್ರೈ ಮಾಡಿದ್ದೀನಿ. ನೋಡಿ, ಇಷ್ಟಿಷ್ಟಾದರೂ ಮಾಡ್ಬೋದು, ದೊಡ್ಡವಾದರೂ ಮಾಡ್ಬೋದು ನೀವು ಚಕ್ಲಿಗಳು. ನೋಡಿ, ಹಾಗೆ ಸ್ವಲ್ಪ ಮಧ್ಯ ಕಟ್ಟಾಗ್ತಿತ್ತು, ಕಟ್ಟಾದರೆ ಆಗಲಿ ಚೆನ್ನಾಗಿರುತ್ತೆ ಅಂತ ನಾನೇ ರೌಂಡ್ ಮಾಡಲಿಲ್ಲ, ಬೇಗನೆ ಮಾಡಿದೆ. ನೋಡಿ, ಎಲ್ಲ ಚೆನ್ನಾಗಿ ಬರುತ್ತಲ್ಲ, ಇದು ಗುಳ್ಳೆಗಳು ಹೋಗೋವರೆಗೂ ಕರಿಬೇಕು. ನಂತರ ಸ್ವಲ್ಪ ತಿರುವು ಹಾಕಿ ಮತ್ತೆ ಮುಚ್ಚಿ ತೆಗೆದುಬಿಡ್ಬೇಕು ಚಕ್ಲಿ. ತುಂಬ ಟೇಸ್ಟಿಯಾಗಿದೆ ಚಕ್ಲಿ ಮಾತ್ರ. ನೋಡಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನಾವು ಕೂಡ ದೀಪಾವಳಿಗೆ ಯಾರಾದರೂ ಗೆಸ್ಟ್ ಬಂದರೆ ಚಕ್ಲಿ, ಉಂಡೆ ಅದು ಎಲ್ಲ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕೆಂಪಗಾಗೋ ಹಾಗೆ ಚಕ್ಲಿನ ಡೀಪ್ ಫ್ರೈ ಮಾಡಬೇಕು. ಆಯಿಲಿನ ಫುಲ್ ಜಾಸ್ತಿ ಹಾಕ್ಕೊಳ್ಬಾರ್ದು, ಇಷ್ಟೇ ಹಾಕ್ಕೊಂಡ್ರೆ ಸಾಕು. ನಾನೊಂದು 1/4 kg ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಆಯಿಲು, 1/4 ಲೀಟ್ರು. ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿನೇ ಇತ್ತು. ಸುಮ್ಮನೆ ಉಳಿದ್ಬಿಟ್ರೆ ಅದು ಜಾಸ್ತಿ ದಿವಸ ಇಡೋಕ್ಕೂ ಆಗಲ್ಲ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಚಕ್ಲಿ ಚೆನ್ನಾಗಿ ಬರ್ತಾ ಇದ್ದಾವೆ. ನೋಡಿ, ಎಣ್ಣೆಯಲ್ಲೇ ಚಕ್ಲಿ ಕರಿತಾ ಇದ್ದೀನಿ, ಅದರಲ್ಲೇ ಹಾಕಿ ಬಾಣಲೆಯಲ್ಲಿ ಬಿಟ್ಟು ಚಕ್ಲಿ ಒರಳಿಂದ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನಾನು ಬಾಣಲೆಯಲ್ಲಿ ಚಕ್ಲಿ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಆಯಿತು, ಆಲ್ಮೋಸ್ಟ್ ಆಲ್ ಆಗಿದೆ ಚಕ್ಲಿ ಮಾಡೋದು. ಹಿಟ್ಟು ಚೆನ್ನಾಗಿ ನಾದಬೇಕು, ಅದು ನಾದಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಇದು ಕೂಡ ಹಗುರಾಗಿ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ಕೈಯಲ್ಲಿ ಮುರಿದ್ಬಿಟ್ರೆ ಅಷ್ಟೇ ಬೇಗ ಮುರಿಯುತ್ತೆ, ತುಂಬ ಚೆನ್ನಾಗಿ ಕುರುಕುರು ಕ್ರಿಸ್ಪಿಯಾಗಿದೆ. ನೋಡಿ, ಎಳ್ಳು ಕೂಡ ಹೇಗೆ ಕಾಣಿಸ್ತಾ ಇದೆ. ಜೋಳದ ಹಿಟ್ಟಿನ ಹೆಲ್ದಿ ಕೂಡ. ನೋಡಿ, ತುಂಬ ಚೆನ್ನಾಗಾಗಿದೆ ಚಕ್ಲಿ. ಟೇಸ್ಟ್ ಕೂಡ ನೋಡಿದೆ, ತುಂಬ ಟೇಸ್ಟಿಯಾಗಿತ್ತು. ಖಾರ ಉಪ್ಪು ಎಲ್ಲ ಸರಿಯಾಗಿ ಆಗಿತ್ತು. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.